ಯಾವ ಆತಂಕ ಬಂದ್ರೂ ಸರಿ, ಯಾರೆಷ್ಟು ಪ್ಲಾನ್ ಮಾಡಿದ್ರೂ ಸರಿ, ಕುತಂತ್ರ ಮಾಡಿದ್ರು, ಅಡ್ಡಗಾಲ ಹಾಕಿದ್ರು ಕೂಡ ರಾಹುಲ್ ಪ್ರೀತಿ ಮದುವೆ ಮಾತ್ರ ನಿಲ್ಲೋದಿಲ್ಲ. ವಾಣಿ, ಹೋಗಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊ. ಸರಿನಮ್ಮ. ತೇಜ, ಎಲ್ಲ ಬನ್ನಿ, ಎಲ್ಲರೂ ಸೇರಿ ಡಿನ್ನರ್ ಮಾಡೋಣ. ಡ್ಯಾಡಿ, ರಿಷಿ, ಕಮ್. ನಿಮ್ ಮೇಡಮ್ ವರ್ತನೆ ನನ್ಗೆ ಯಾಕೋ ಅನುಮಾನ ತರಿಸ್ತಿದೆ ರಾಹುಲ್. ನವ್ಯ ಹೆಸರು ಹೇಳಿದ್ರೆ ಅಸಹ್ಯ ಪಟ್ಕೊಳ್ಳುವಂತ ವ್ಯಕ್ತಿ ಈಗ ನೇರವಾಗಿ ಮನೆಗೆ ಯಾಕೆ ಕರ್ಕೊಂಡ್ ಬಂದಿದ್ದಾಳೆ? ಪಾಪ ಅವಳ ಮನೇಲಿ ಒಬ್ಳೇ ಇದ್ದಾಳೆ ಅಂತ ಬರೋದಕ್ಕೆ ಹೇಳಿದ್ಲು. ಮಗಳ ಬಗ್ಗೆ ಅಷ್ಟು ಯೋಚನೆ ಮಾಡೋಳಾದ್ರೆ ಇಷ್ಟು ದಿನ ಯಾಕೆ ಮನೆಯಿಂದ ದೂರ ಇಡ್ತಾ ಇದ್ಲು? ಇದ್ರ ಹಿಂದೆ ಯಾವುದು ಯೋಚನೆ ಉಪಾಯ ಇದೆ ಅಂತ ನನಗನ್ಸ್ತಾ ಇದೆ ರಾಹುಲ್. ನಿಜ ಚಕ್ರಿ, ನಮ್ ಮೇಡಮ್ ಮನೆಗ್ ಬಂದು ಬಾ ಅಂದ್ರು. ನಾನ್ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸರಿ, ನಾನ್ ನಾಳೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ. ಅಮ್ಮ ನವ್ಯ, ಡ್ಯಾಡ್, ಈ ಜನ್ಮದಲ್ಲಿ ಮತ್ತೆ ಮನೆಗ್ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಡ್ಯಾಡ್. ಯಾವತ್ತೂ ನಿಮ್ಮಿಂದ ದೂರ ಇರ್ಬೇಕೇನೋ, ನೋಡ್ಬೇಕು ಅಂದ್ರೆ ಕದ್ದು ಮುಚ್ಚಿ ಸಿಗ್ಬೇಕೇನೋ, ಭಯ ಪಡ್ತಾ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನ್ ಮಾತ್ರ ಅಲ್ಲ ಅಮ್ಮ, ನಿಮ್ ಮೇಡಮ್ ಬಗ್ಗೆ ಗೊತ್ತಿರೋ ಯಾರಿಗೂ ಇದು ಅನ್ಕೊಳ್ದೇ ಇರೋ ಪರಿಣಾಮನೇ. ನವ್ಯ, ಇಲ್ಲಿ ಕರೆಯೋಕ್ ಮೊದ್ಲು ಇಲ್ಲಿ ಬಂದಾದ್ಮೇಲೆ ನಿಮ್ ಮೇಡಮ್ ನಿನ್ನ ಹತ್ರ ಏನಾದ್ರೂ ಮಾತಾಡಿದ್ರಾ? ಇಲ್ಲ ಡ್ಯಾಡ್, ಡೈರೆಕ್ಟ್ ಆಗಿ ಏನೂ ಮಾತಾಡ್ಲಿಲ್ಲ. ನಾನ್ ಮನೇಲಿ ಒಬ್ಳೇ ಇದ್ದೀನಿ ಅಂದಾಗ ಒಬ್ಳೇ ಇಲ್ಲೇ ಹಾಕಿರ್ತೀಯಾ, ಕಾರ್ ಹತ್ತು ಅಂದ್ರು ಅಷ್ಟೇ ಡ್ಯಾಡ್. ಅಷ್ಟೇನಾ? ಇನ್ನೇನು ಹೇಳಿಲ್ವಾ? ರಾಹುಲ್ ಹತ್ರ ಆಗ್ಲಿ ತೇಜ ಹತ್ರ ಆಗ್ಲಿ ಏನು ಮಾತಾಡಿಲ್ವಾ? ನನ್ ಬಗ್ಗೆ ಅಂತೂ ಏನು ಮಾತಾಡ್ಲಿಲ್ಲ. ಯಾಕ್ ಡ್ಯಾಡ್, ಏನಾಯ್ತು? ಏನಿಲ್ಲ, ನನ್ಗೆ ಯಾಕೋ ನಿಮ್ ಮೇಡಮ್ ವರ್ತನೆಲ್ ಆಗಿರೋ ಚೇಂಜಸ್ ನೋಡ್ತಾ ಇದ್ರೆ ತುಂಬಾನೇ ಅನುಮಾನ ಬರ್ತಾ ಇದೆ. ಯಾರೇ ತಪ್ಪು ಮಾಡಿದ್ರು ಕ್ಷಮಿಸದೇ ಇರೋ ನಿಮ್ ಮೇಡಮ್ ನಿನ್ನನ್ ತಾನೇ ಮನೆಗೆ ಕರ್ಕೊಂಡ್ ಬಂದಿರೋದ್ರ ಹಿಂದೆ ಏನೋ ಒಳಸಂಚಿದೆ ಅಂತ ಅನ್ಸ್ತಿದ್ಯಮ್ಮ. ಅಂಥದ್ದೆಲ್ಲ ಏನೂ ಇಲ್ಲ, ಎಲ್ಲ ಇವರ ಅನುಮಾನ ಅಷ್ಟೇ. ಈ ವಾಗ್ದೇವಿ ಯಾರು ತಪ್ಪು ಮಾಡಿದ್ರು ಕೂಡ ಕ್ಷಮಿಸಲ್ಲ, ನಿಜನೇ. ಆದ್ರೆ ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡೋಕೆ ಖಂಡಿತ ಒಂದು ಅವಕಾಶ ಕೊಡ್ತಾಳೆ. ಈಗ ನಿನ್ನ ವಿಷಯದಲ್ಲೂ ಕೂಡ ನಡೆದಿದ್ದು ಅದೇನೆ. ಮತ್ತೆ ಈ ಯೋಚನೆ ಗುಡಿಲಿ ಬಾಗಿನ ತಗೊಂಡಾಗ, ಕಾರ್ತಿಕ್ ಹುಟ್ಟಿದ ದಿನ ಬಂದಾಗ, ಫೋನಲ್ಲಿ ನನ್ನ ಹತ್ರ ಮಾತಾಡಿದಾಗ ಯಾಕೆ ಬರ್ಲಿಲ್ವೋ? ಬಂದಿತ್ತು, ಆದ್ರೆ ನಿಮ್ ಹಿಂದೆ ಆ ಹುಡುಗಿ ಇದ್ದಾಳೆ ಅಂತ ಗೊತ್ತಾಗಿ ಆ ಯೋಚನೆ ನನಗಲ್ಲೇ ಸತ್ತೋಯ್ತು. ನನ್ನನ್ನ ಮತ್ತೆ ನನ್ನ ಮಾತನ್ನ ಕೇಳಿಲ್ಲ ಅನ್ನೋ ಕೋಪಕ್ಕಿಂತ ಆ ಮನೇಲಿ ನೀನು ಒಂಟಿಯಾಗಿದೆಯಾ ಅನ್ನೋ ಸಂಕಟ ಹೆಚ್ಚಾಗಿ ಈ ಮನೇಲಿ ನಡೆಯೋ ಕೊನೆ ಮದ್ವೆಗೆ ಈ ಮನೆ ಮಗಳಾಗಿ ನೀನಿರ್ಬೇಕು ಅನ್ನೋ ಆಲೋಚನೆಯಿಂದ ಅಷ್ಟೇ ನಿನ್ನನ್ನ ನಾನಿಲ್ಲಿ ಕರ್ಕೊಂಡ್ ಬಂದಿದ್ದು. ಒಂಬತ್ತು ತಿಂಗಳು ಹೊತ್ತು ಹೆತ್ತವಳು ನಾನು. ನೀನು ತಪ್ಪು ಹೆಜ್ಜೆ ಇಟ್ಟಾಗ ಅದನ್ನು ಸರಿ ಮಾಡ್ದವಳು. ನಿನ್ನ ಮದುವೆ ವಿಷಯದಲ್ಲಿ ನಾನು ಸೆಲೆಕ್ಟ್ ಮಾಡಿದ ಹುಡುಗನ ಬಿಟ್ಟು ಬೇರೆ ಹುಡುಗನ ಜೊತೆ 7 ಹೆಜ್ಜೆ ಇಟ್ಟೆ. ಆ ಹೆಜ್ಜೆಗಳನ್ನ ಸರಿ ಮಾಡೋದಕ್ಕಾಗದೆ ಅದನ್ನೆಲ್ಲ ಮರಿಬೇಕು ಅಂತ ನಾನು ನಿನ್ನನ್ನು ಕ್ಷಮಿಸಿದ್ದು. ಅಷ್ಟನ್ನ ಬಿಟ್ರೆ ಇದ್ರ ಹಿಂದೆ ನಿನ್ನ ಡ್ಯಾಡಿ ಅಂದ್ಕೊಂಡ ಹಾಗೆ ಯಾವ ಮೋಸನೂ ಇಲ್ಲ.
ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ಇಲ್ಲಿರ್ಬಹುದು. ನಿನ್ ಡ್ಯಾಡಿ ಮಾತಿನ ಮೇಲೆ ನಿನಗೆ ನಂಬಿಕೆ ಇದ್ರೆ ನೀನ್ ಎಲ್ಲಿದ್ರು ನಿನ್ನಿಷ್ಟ. ಇಲ್ಲ ಮೇಡಮ್, ನಂಬ್ತೀನಿ, ಇಲ್ಲೇ ಇರ್ತೀನಿ. ನನ್ನ ಬಗ್ಗೆ ನಿನ್ನ ಹತ್ರ ಒಳ್ಳೆ ಮಾತಾಡದೆ ಹೋದ್ರೂ ಕೂಡ ಪರವಾಗಿಲ್ಲ. ಅವರು ಅಂದ್ಕೊಂಡ ಹಾಗೆಲ್ಲ ಮಾತಾಡೋದು ಮಾತ್ರ ಒಳ್ಳೇದಲ್ಲ ಅಂತ ಸ್ವಲ್ಪ ಹೇಳು ನವ್ಯ. ಸುತ್ತ ಇರೋರ್ ವರ್ತನೆನ ನೋಡಿ ಮೊದಲೇ ಜಾಗೃತೆ ವಹಿಸೋದು ತಂದೆಯಾಗಿ ನನ್ನ ಜವಾಬ್ದಾರಿ. ಆ ಉದ್ದೇಶದಿಂದನೇ ಮಾತಾಡಿದ್ ಬಿಟ್ರೆ ಸ್ವಂತ ಬಂಧುನೇ ಶತ್ರು ಅನ್ನೋಷ್ಟು ಮೂರ್ಖ ನಾನಲ್ಲ. ನವ್ಯ, ಯಾ ಮೇಡಮ್. ನನ್ನಲ್ಲಿರೋ ಕ್ಷಮಾಗುಣನ, ನಾನ್ ನಿನಗೆ ಕೊಟ್ಟಿರೋ ಅವಕಾಶನ ಲೈಟಾಗಿ ತಗೊಂಡು ಮತ್ತೆ ತಪ್ಪುಗಳನ್ನ ಮಾಡ್ಕೊಡ್ದು. ನೀನು ಈ ಮನೇಲಿರೋವರೆಗೂ ನನ್ನ ಮಗಳು ಅಷ್ಟೇ. ಇಲ್ಲಿ ನನ್ನಿಷ್ಟದಂತೆ ಮಾತ್ರ ನೀನಿರ್ಬೇಕು. ನಾನಿಷ್ಟು ಹೇಳಿದ್ರು ಕೂಡ ನೀನು ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಿದ್ದೇ ಆದ್ರೆ ನಿನ್ನಿಂದಾಗಿ ನಾಳೆ ನಡೆಯೋ ಮದುವೆಲಿ ಯಾವುದೇ ಡಿಸ್ಟರ್ಬೆನ್ಸ್ ನಡೆದ್ರು ಶಿಕ್ಷೆ ಕೊಡೋದಕ್ಕೆ, ಕ್ಷಮಿಸೋದಕ್ಕೆ ನಾನು ಜೀವಂತವಾಗಿರೋದಿಲ್ಲ. ನೆನಪಿಟ್ಕೋ. ಇವರು ನನ್ನ ಆಂಟಿನಿನಾ? ದ ಗ್ರೇಟ್ ವಾಗ್ದೇವಿ ಮೇಡಮ್ ಇವರೇನಾ? ಮನೆ ಒಳಗೆ ಕಾಲಿಟ್ರೆ ಗನ್ನಲ್ಲಿ ಶೂಟ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಅವ್ರಾಗವ್ರೆ ಮನೆ ಕರ್ಕೊಂಡ್ ಬಂದು ಮಾಡಿ ತಪ್ಪನ ಇಷ್ಟು ಈಸಿಯಾಗಿ ಎಕ್ಸ್ಕ್ಯೂಸ್ ಮಾಡೋದಂದ್ರೆ ಏನು? ನನ್ಗೇನೂ ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಸರ್ಸು ವಿಷಯದಲ್ಲೂ ಕೂಡ ಹೀಗೆ ಬದಲಾದ್ರೆ, ಇಷ್ಟು ಈಸಿಯಾಗಿ ಎಕ್ಸ್ಕ್ಯೂಸ್ ಮಾಡಿದ್ರೆ, ನೋ, ಹಾಗಾಗ್ಬಾರ್ದು. ಈಗ್ಲೇ ಈ ವಿಷಯದಲ್ಲಿ ಕ್ಲಾರಿಟಿ ತಗೋಬೇಕು. ಆಂಟಿ, ಯಾ ಪ್ರೀತಿ, ಯಾಕಿನ್ನು ಮಲಗಲಿಲ್ವಾ? ನನ್ ಮೈಂಡ್ ಎಲ್ಲ ಕನ್ಫ್ಯೂಸ್ಡ್ ಆಗಿ ಹುಚ್ಚಾಗ್ತಿದೆ ಆಂಟಿ. ಕ್ಲಾರಿಟಿ ಬರ್ತಾ ಇದ್ರೆ ನಂಗೆ ನಿದ್ರೆ ಬರಲ್ಲ. ಅದಕ್ಕೆ ನಿಮ್ ಹತ್ರ ಕ್ಲಿಯರ್ ಮಾಡ್ಕೊಳಕ್ ಬಂದಿದ್ದು. ಏನಾಯ್ತು ಪ್ರೀತಿ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅಂದ್ರೆ ಇದು ನಿಮ್ ಪರ್ಸನಲ್. ಇಷ್ಟ ಇಲ್ಲದೆ ಇದ್ರೆ ನೀವು ಆನ್ಸರ್ ಮಾಡ್ಬೇಡಿ ಆಂಟಿ, ನೋ ಪ್ರಾಬ್ಲಮ್. ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತೀಯ ನೀನು. ಇನ್ನು ಹೆಸಿಟೇಷನ್ ಯಾಕೆ ನಿನ್ಗೆ? ಏನಿದ್ರು ಪರವಾಗಿಲ್ಲ, ಕೇಳು ಪ್ರೀತಿ. ನಿಮ್ ದೃಷ್ಟಿಲಿ ಅಷ್ಟು ದೊಡ್ಡ ತಪ್ಪು ಮಾಡಿರೋ ನವ್ಯನ ಅಷ್ಟು ಸಿಂಪಲ್ ಆಗಿ ಹೇಗೆ ಎಕ್ಸ್ಕ್ಯೂಸ್ ಮಾಡಿದ್ರಿ ಆಂಟಿ? ಅಂದ್ರೆ ನೀವು ಮಾಡಿದ್ದು ಇಷ್ಟ ಆಗ್ದೇನೋ ತಪ್ಪು ಅಂತಾನೋ ಈ ಕ್ವೆಶ್ಚನ್ ಕೇಳ್ತಿಲ್ಲ ಆಂಟಿ. ಹೀಗ್ ಮಾಡೋದು ನಿಮ್ ಕ್ಯಾರೆಕ್ಟರ್ ಅಲ್ವಲ್ಲ ಅಂತ ಡೌಟಲ್ಲಿ ಕೇಳ್ತಿದ್ದೀನಿ. ನವ್ಯ ವಿಷಯದಲ್ಲಿ ನೀವೆಷ್ಟು ಸೀರಿಯಸ್ ಆಗಿದ್ದೀರಿ ಅಂತ ಮದ್ವೆ ಮಾಡ್ಕೊಂಡಿದ್ದ ದಿನದಿಂದ ಪ್ರತಿ ವಿಷಯದಲ್ಲೂ ನಾನು ನೋಡ್ತಾನೆ ಇದ್ದೀನಿ. ಅಂಥದ್ರಲ್ಲಿ ಏನೋ ಅತ್ತೆ ಮನೆಯಿಂದ ಕರ್ಕೊಂಡ್ ಬರೋ ಹಾಗೆ ನವ್ಯನ್ ಕರ್ಕೊಂಡ್ ಬಂದ್ರಲ್ಲ, ಹೇಗೆ ಆಂಟಿ ನೀವು ಹೀಗ್ಯಾಕೆ ಚೇಂಜ್ ಆದ್ರಿ? ನಿನ್ ಮದ್ವೆಗೋಸ್ಕರ. ವಾಟ್? ನನ್ ಮದ್ವೆಗೋಸ್ಕರನಾ? ಯಾ ಪ್ರೀತಿ, ರಾಹುಲ್ ಜೊತೆ ನಿನ್ನ ಮದ್ವೆ ಮಾಡ್ಬೇಕು ಅಂತ ನಾನ್ ಅಂದ್ಕೊಂಡ್ರೆ ಆ ಹುಡುಗಿ ಜೊತೆನೆ ಮದ್ವೆ ಮಾಡ್ಬೇಕು ಅಂತ ಆ ದೊಡ್ಡ ಮನುಷ್ಯ ಚಾಲೆಂಜ್ ಮಾಡ್ತಿದ್ದಾರೆ. ಅವ್ರು ಅಂದ್ಕೊಂಡ ಹಾಗೆ ಈ ಮದ್ವೆ ನಡಿಬೇಕು ಅಂದ್ರೆ ಆ ಹುಡುಗಿ ಇಲ್ಲಿಗೆ ಬರಬೇಕು. ನವ್ಯನ ಮದುವೆ ಆದಾಗಿದ್ದನು ಅವಳಿಗೆ ಹೆಲ್ಪ್ ಮಾಡ್ತಿರೋದು, ಅವಳಿಗೆ ಕ್ಲೋಸ್ ಆಗಿರೋದು ನವ್ಯ ಮಾತ್ರನೇ. ನವ್ಯನೇ ಈ ಮನೆಗೆ ನಾನು ಕರ್ಕೊಂಬಂದ್ರೆ ಆ ಹುಡುಗಿ ಕೂಡ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಆ ದೊಡ್ಡ ಮನುಷ್ಯ ಕೂಡ ಇಲ್ಲೇ ಲಾಕ್ ಆಗಿರೋದ್ರಿಂದನೇ ಅವಳಿಗೆ ಯಾವ ದಾರಿನೂ ಇಲ್ಲದೆ, ಯಾರು ಹೆಲ್ಪ್ ಮಾಡೋಕ್ಕೂ ಆಗದೆ, ದಿಕ್ಕು ತೋಚದೆ ನನ್ನ ಕೈಗೆ ಸಿಗ್ತಾಳೆ. ಅಂದ್ರೆ ರಾಹುಲ್ ಜೊತೆ ನನ್ ಮದ್ವೆ ಸರ್ಸು ಮೇಲೆ ನಿಮ್ ಕೋಪ ಒಂದೇ ಸಲ ಕ್ಲಿಯರ್ ಆಗುತ್ತೆ ಅಂತಾಯ್ತು. ಯಾ ಪ್ರೀತಿ, ದಟ್ಸ್ ರೈಟ್. ಎಕ್ಸಲೆಂಟ್ ಆಂಟಿ, ಎಕ್ಸಲೆಂಟ್. ನಿಮ್ ಈ ಚೇಂಜ್ ಹಿಂದೆ ಇಂಥ ಗ್ರೇಟ್ ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾಗ್ದೆ ಏನೇನೋ ಅನ್ಕೊಂಡ್ಬಿಟ್ಟೆ.
ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಂಟಿ. ಇಟ್ಸ್ ಓಕೆ ಪ್ರೀತಿ, ಈಗೆಲ್ಲ ಕ್ಲಿಯರ್ ಆಯ್ತಲ್ಲ? ಕ್ರಿಸ್ಟಲ್ ಕ್ಲಿಯರ್ ಆಂಟಿ. ನಿನ್ನ ಫ್ಯಾಮಿಲಿಗೆ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂದ್ರೆ, ಮೀಡಿಯಾ ಎದುರು ನನ್ನ ಮರ್ಯಾದೆ ಕಾಪಾಡಬೇಕು ಅಂದ್ರೆ, ಸೋಲು ಅನ್ನೋದು ಈ ವಾಗ್ದೇವಿ ಹಿಸ್ಟ್ರಿಲೇ ಇಲ್ಲ ಅಂತ ಈ ಮನೆಯಲ್ಲಿ ಇರೋರು ಎಲ್ರಿಗೂ ತಿಳಿಬೇಕು ಅಂದ್ರೆ ನಿಮ್ಮಿಬ್ರು ಮದ್ವೆ ನಡಿಲೇಬೇಕು. ಈ ಮದ್ವೆಗೆ ಯಾವ ಅಡ್ಡಿಗಳು ಆತಂಕಗಳು ಆಗಬಾರ್ದು ಅಂತಾನೆ ನಾನು ಪ್ರತಿ ಸ್ಟೆಪ್ಸ್ನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀನಿ. ಅದರಲ್ಲಿ ಒಂದು ಭಾಗನೇ ನವ್ಯನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಅಷ್ಟೇ ಅಲ್ಲ, ಬದಲಾದ ಹಾಗೆ ಆಕ್ಟ್ ಮಾಡ್ತಾ ಇರೋದು. ನಥಿಂಗ್ ಎಲ್ಸ್. ಗಾಟ್ ಇಟ್ ಆಂಟಿ. ಈಗ ನೀನು ಯಾವ ಕನ್ಫ್ಯೂಷನ್ಸ್ ಇಲ್ಲದೆ ಹಾಯಾಗಿ ನಿದ್ರೆ ಮಾಡು. ನಾಳೆ ಮದುವೆಲಿ ಫ್ರೆಶ್ ಆಗಿ ಪ್ರಿನ್ಸಸ್ ತರ ಇರ್ಬೇಕು. ಓಕೆ? ಓಕೆ ಆಂಟಿ. ಗುಡ್ ನೈಟ್. ಗುಡ್ ನೈಟ್. ರಾಹುಲ್, ಏನು ಇನ್ನೂ ನಿದ್ರೆ ಮಾಡ್ಲಿಲ್ವಾ? ಬೆಳಗ್ಗೆ ಆದ್ರೆ ಮದುವೆ ಅಣ್ಣ, ನಿದ್ದೆ ಹೇಗ್ ಬರುತ್ತೆ? ಟೈಮ್ ಮಷೀನ್ ಅನ್ನೋದು ನಿಜವಾಗ್ಲೂ ಇದ್ದಿದ್ರೆ ನಾಳೆ ಅನ್ನೋದು ಬರ್ದೇ ಇರೋ ಹಾಗೆ ತಡಿಬೇಕು ಅನಿಸ್ತಾ ಇದೆ. ಹಿಂದೆ ನಡೆದಿರೋ ಪ್ರತಿಯೊಂದು ಮಿಸ್ಟೇಕ್ಸ್ನು ಕರೆಕ್ಟ್ ಮಾಡಬೇಕು ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಇನ್ ಕೆಲವು ಗಂಟೆಗಳಲ್ಲಿ ನನ್ನ ಜೀವನನೇ ಬದಲಾಗ್ಬಿಡುತ್ತೆ. ನಿನ್ ಬಾಯಿಂದ ನಿಜ ಹೇಗ್ ಹೇಳ್ಸೋದು ಅಂತ ನನಗ್ ಗೊತ್ತು ಕಣೆ. ಸರಸು. ನಾನ್ ಪ್ರೀತಿ ಮಾಡಿದ್ದು, ನನ್ನ ಪ್ರೀತಿ ಮಾಡಿದ್ದು ಬೇರೆ ಯಾರು ಅಲ್ಲ, ಪ್ರೀತಿ. ಹೇಳ್ಕೊಳಕ್ಕೆ ನಮ್ಮಿಬ್ರಿಗೂ ಮದ್ವೆ ಆಗಿರ್ಲಿಲ್ಲ, ಆದ್ರೆ ಗಂಡ ಹೆಂಡತಿಗೆ ನಾ ಎಷ್ಟು ಪ್ರೀತಿಯಿಂದ ಇದ್ವಿ ಗೊತ್ತಾ? ಸರಸು ಸರಸು ಸರಸು. ಅಮ್ಮ, ಯಾಕಳ್ತಿಯಮ್ಮ? ರಾಹುಲ್ ನಿನಗೆ ಸಿಕ್ತಿಲ್ಲ ಅಂತಾನಾ ಅಥವಾ ಪ್ರೀತಿಗೆ ನಿಜ ಗೊತ್ತಾಯ್ತಲ್ಲ ಅಂತಾನಾ? ಎರಡಕ್ಕೂ ಅಲ್ಲಮ್ಮ. ಪ್ರೀತಿ ಅಂತ ಹುಡುಗಿ ಈ ಮನೆಗ್ ಸೊಸೆ ಆಗ್ಬಾರ್ದು ಅಂತ ರಾಹುಲ್ ಪ್ರೀತಿ ಮದ್ವೆನ ಹೇಗ್ ತಡಿಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ದೆ ಅಳ್ತಿದ್ದೀನಮ್ಮ. ಹೀಗಳ್ತಾ ಕೂತಿದ್ರೆ ಕಣ್ಣೀರ್ ಬತ್ ಹೋಗ್ಬೋದೇ ಹೊರತು ಸಮಸ್ಯೆ ಮುಗ್ದು ಹೋಗಲ್ಲಮ್ಮ. ಅಳೋದ್ ಬಿಟ್ರೆ ನಂಗೆ ಯಾವ ದಾರಿನೂ ಕಾಣಿಸ್ತಿಲ್ಲ ಅಮ್ಮ. ಹೇಗ್ ಕಾಣುತ್ತಮ್ಮ? ನೋಡೋದಿಕ್ಕೆ ಹುಡ್ಕೋದಿಕ್ಕೆ ಕಣ್ಣೀರ್ ಅಡ್ಡ ಬರ್ತಿದ್ರೆ ನಡೆಯೋ ದಾರಿ ಮಾತ್ರ ಅಲ್ಲ, ಸಿಗೋ ಪರಿಹಾರ ಕೂಡ ದೂರ ಆಗುತ್ತೆ.
ಪ್ರೀತಿ ಅಂತೂ ವಾಗ್ದೇವಿ ಆಸೆ ಪಟ್ಟು ಕರ್ಕೊಂಡ್ ಬಂದಿರೋ ಹುಡುಗಿ. ಈ ಮದ್ವೆಗೋಸ್ಕರ ಎಂತ ಸವಾಲ್ಗಾದ್ರೂ ಯಾವ ರೀತಿ ಹೋರಾಟಕ್ಕಾದ್ರೂ ಅವರು ಸಿದ್ಧವಾಗಿದ್ದಾರೆ. ಅಂಥದ್ರಲ್ಲಿ ನೀನ್ ಬೇಡ ಅನ್ಕೊಂಡ್ರೆ ಹೇಗಮ್ಮ? ವಾಗ್ದೇವಮ್ಮ ಅವ್ರಿಗೆ ನಿಜ ಗೊತ್ತಿಲ್ದೆ, ಪ್ರೀತಿ ಮಾಡ್ತಿರೋ ಮೋಸ ಗೊತ್ತಿಲ್ದೆ ಈ ಮದ್ವೆ ಆಗ್ಬೇಕು ಅನ್ಕೋತಿದ್ದಾರೆ. ಅವರೆಲ್ಲ ನಂಬಿಸಿ ದ್ರೋಹ ಮಾಡ್ತಿದ್ದಾರೆ. ಇದರಲ್ಲಿ ಅಮ್ಮೋರ್ ತಪ್ಪೇನೂ ಇಲ್ಲ. ಒಂದ್ ವಿಷಯ ಹೇಳಮ್ಮ, ಪ್ರೀತಿ ವಿಷಯದಲ್ಲಿ ನೀನ್ ಕೇಳಿದ್ದು ನಿಜ ಅಂತ ನಂಬ್ತಿಯೇನು? ಆ ಹುಡ್ಗನೇ ನಿನ್ನ ಹತ್ರ ಸುಳ್ಳು ಹೇಳಿರ್ಬೋದಲ್ವಾ? ರಿಷಿ ಅವ್ರ ಮಾತನ್ನ ನೋವನ್ ನೋಡ್ತಿದ್ರೆ ನಿಜ ಅಂತಾನೆ ಅನ್ಸುತ್ತಮ್ಮ. ಅನ್ಸೋಕು ನಿರೂಪಿಸೋಕು ತುಂಬಾ ವ್ಯತ್ಯಾಸ ಇದೆಯಮ್ಮ. ಈ ಕುಟುಂಬದ ಮರ್ಯಾದೆ ಅಂತಿದ್ಯಾ, ಹೀಗೆ ಹೌದೋ ಅಲ್ವೋ ಗೊತ್ತಿಲ್ದಿರೋ ವಿಷಯನ ವಾಗ್ದೇವಿ ಅವ್ರ ಮುಂದೆ ಧೈರ್ಯವಾಗಿ ಹೇಳ್ತೀಯಾ? ಸರಿ, ನೀನ್ ನಂಬಿದ್ದೆ ನಿಜ ಅನ್ಕೊಳ್ಳೋಣ. ಈ ಮದ್ವೆ ತಡೆಯಕ್ ಪ್ರಯತ್ನ ಪಟ್ರೆ ನೀನೇ ಸರ್ಸು ಅಂತ ಗೊತ್ತಿರೋ ಪ್ರೀತಿ ಸುಮ್ನಿರ್ತಾಳ? ವಾಗ್ದೇವಿಯವ್ರಿಗೆ ಹೇಳಿದ್ರೆ ನಿನ್ನ ಕ್ಷಮಿಸ್ತಾರಾ? ನನ್ಗೇನಾದ್ರೂ ಪರವಾಗಿಲ್ಲ, ಈ ಕುಟುಂಬ ಕ್ಷೇಮವಾಗಿದ್ರೆ ಸಾಕಮ್ಮ. ಸರ್ಸು, ಏನಮ್ಮ ಈ ಮಾತು? ಏನಾದ್ರೂ ಇದ್ದು ಸಾಧಿಸ್ಬೇಕೆ ಹೊರತು ಸತ್ರು ಪರವಾಗಿಲ್ಲ ಅನ್ಕೊಳ್ಳೋದೇನು? ನಿನ್ನ ರಾಹುಲ್ ಇಬ್ರನ್ನೂ ಸೇರಿಸ್ಬೇಕು ಅಂತ ವಾಗ್ದೇವಿ ಬಿಟ್ಟು ಎಲ್ರೂ ಆಸೆ ಪಡ್ತಿದ್ರೆ ಬೇಡ ಅಂತ ನೀನ್ ತಡೆಯೋದ್ ಸರಿನಾ? ಪ್ರೀತಿ ಬಗ್ಗೆ ನಿನ್ಗೇನೋ ಗೊತ್ತಿದೆ ಅಂತ ಮದ್ವೆ ತಡೆಯೋಕ್ ನೋಡ್ತಿದ್ಯಲ್ಲ. ಅಂದ್ರೆ ಏನಮ್ಮ, ನಾನ್ ಯೋಚನೆ ಮಾಡ್ತಿರೋ ತಪ್ಪು ಅಂತ ಹೇಳ್ತಿದ್ಯಾ? ಇಲ್ಲಮ್ಮ, ಆಚರಣೆಗಳು ಅಂತ ಹೇಳ್ತಿದ್ದೀನಿ. ನಿನಗ್ ತಿಳಿದಿರೋ ವಿಷಯ ನಿಜನೋ ಸುಳ್ಳು ಅಂತ ತಿಳ್ಕೊಳಕ್ ಹೇಳ್ತಿದ್ದೀನಿ. ಆಗ್ಲೇ ಏನಾದ್ರೂ ನಿರೂಪಿಸೋಕೆ, ನೀನ್ ಅನ್ಕೊಂಡಿರೋದನ್ನ ಸಾಧಿಸೋಕೆ ಒಂದ್ ದಾರಿ ಸಿಗೋದು. ಅಮ್ಮ ಅಮ್ಮ, ಎಷ್ಟಾಯ್ತು ಅಂತ ಹೇಳಿ ನಾನ್ ಸೆಟ್ಲ್ ಮಾಡ್ತೀನಿ. ಯಾ, ಕೆಲ್ಸದವ್ರು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಈ ಶ್ರಮ? ಮಗಳ ಮದುವೆ ಅರೇಂಜ್ಮೆಂಟ್ಸು ತಂದೆ ಕರ್ತವ್ಯ ಪ್ರೀತಿ, ಶ್ರಮ ಅಲ್ಲ. ಆ ಶ್ರಮ ವ್ಯರ್ಥ ಆಗ್ಬಾರ್ದು ಅಂದ್ರೆ ಮನೆಗ್ ಬಂದಿರೋ ಆ ಮುದ್ಕನ್ ಬಗ್ಗೆನೂ ಯೋಚನೆ ಮಾಡ್ಬೇಕು. ಏನಾಯ್ತು ಮಾಮ್? ಅವ್ರು ನಿನ್ ಹತ್ರ ಏನಾದ್ರೂ ಹೇಳಿದ್ರಾ? ನನ್ನ ಹತ್ರ ಅಲ್ಲ ಪ್ರೀತಿ, ಎಲ್ರ ಮುಂದೆನೆ ತಾನೆ ರಾಹುಲ್ ಸರ್ಸು ಮದ್ವೆ ಮಾಡ್ತೀನಿ ಅಂತ ಭೀಷ್ಮ ಶಪಥ ಮಾಡಿರೋದು. ಅರುಣ್ ಪ್ರಸಾದ್ಗೆ ಮೊದ್ಲೇ ಈ ಮದ್ವೆ ಇಷ್ಟ ಇಲ್ಲ, ಅದು ಸಾಕಾಗ್ದು ಅಂತ ವಾಗ್ದೇವಿನೇ ಸ್ವತಃ ನವ್ಯನ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಈಗ ಸರ್ಸುಗ್ ಹೆಲ್ಪ್ ಮಾಡ್ಬೇಕು ಅಂತ ಈ ಮನೇಲೇ ಇದ್ದಾರೆ. ಇವ್ರೆಲ್ರೂ ಸೇರ್ಕೊಂಡು ಏನಾದ್ರೂ ಪ್ಲಾನ್ ಮಾಡ್ತಾರಾ, ಮದ್ವೆನ ನಿಲ್ಲಿಸ್ಬಿಡ್ತಾರಾ ಅಂತ ಅನ್ಕೊಂಡ್ರೇನೆ ಭಯ ಆಗ್ತಾ ಇದೆ. ನನ್ಗೂ ಸೇಮ್ ಡೌಟ್ ಬಂದು ಈಗಷ್ಟೇ ಆಂಟಿ ಹತ್ರ ಕ್ಲಾರಿಟಿ ತಗೊಂಡ್ ಬಂದೆ. ತಾತನ ನವ್ಯನ ಮನೇಲಿರೋಗ್ ಬಿಟ್ಟಿದ್ದು ಎಲ್ಲ ಆಂಟಿ ಪ್ಲಾನ್ ಮಾಮ್. ಅವ್ರನ್ನೆಲ್ಲ ಇಲ್ಲೇ ಲಾಕ್ ಮಾಡಿ ಸರ್ಸುನ ಟ್ರ್ಯಾಪ್ ಮಾಡ್ಬೇಕು ಅಂತ ಆಂಟಿ ಅನ್ಕೊಂಡಿದ್ದಾರೆ. ಅಂದ್ರೆ ಅವರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ಪ್ರಿಯಾ, ಮೊದ್ಲಿಂದ ಪ್ರೀತಿ ಮದುವೆ ವಿಷಯದಲ್ಲಿ ವಾಗ್ದೇವಿ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನೇ ಕಂಟಿನ್ಯೂ ಮಾಡೋ, ಯಾವ ಪ್ರಾಬ್ಲಮ್ ಆಗಲ್ಲ. ಎಲ್ಲಾನು ಚೆನ್ನಾಗೇ ಇದೆ, ಆದ್ರೆ ರಿಷಿನ್ ಯಾಕೆ ನಿನ್ ಮದ್ವೆಗೆ ಇನ್ವೈಟ್ ಮಾಡಿದೆ? ಅವ್ನ್ ಬರೀ ಫ್ರೆಂಡ್ ಅಷ್ಟೇ ಅಲ್ವಾ, ಅದ್ರಲ್ಲಿ ತಪ್ಪೇನಿದೆ? ಫ್ರೆಂಡ್ ಅಷ್ಟೇ ಅಲ್ಲ ಮಮ್ಮಿ, ಅದಕ್ಕೂ ಜಾಸ್ತಿ. ರಿಷಿ ಮತ್ತೆ ಪ್ರೀತಿ US ನಲ್ಲಿರುವಾಗ ಲವ್ ಮಾಡ್ತಿದ್ರು. ಪ್ರೀತಿ, ಅಭಿ ಹೇಳ್ತಿರೋದ್ ನಿಜಾನಾ? ಪ್ರಿಯಾ, ಮೆಲ್ಲಗ್ ಮಾತಾಡು. ಅದು ಲವ್ ಅಲ್ಲ, ಒಂದು ವೆಸ್ಟರ್ನ್ ರಿಲೇಷನ್ ಕೈಂಡ್ ಆಫ್ ಅಟ್ರಾಕ್ಷನ್. ಏನಾದ್ರೇನು? ಆ ದರಿದ್ರನ ಅಲ್ಲೇ ಬಿಡೋದ್ ಬಿಟ್ಟು ಯಾಕೆ ಕರ್ಕೊಂಡ್ ಬಂದೆ? ವಾಗ್ದೇವಿಗೆ ಚಿಕ್ಕ ಹಿಂಟ್ ಸಿಕ್ಕಿದ್ರು ನಮ್ ಗತಿ ಏನಾಗುತ್ತೆ ಗೊತ್ತಾ? ಮಾಮ್, ರಿಲ್ಯಾಕ್ಸ್, ಅದೆಲ್ಲ ಪಾಸ್ಟ್. ನನ್ಗೆ ರಿಷಿ ಬಿಹೇವಿಯರ್ ಹಿಡಿಸ್ದೆ ಬ್ರೇಕಪ್ ಹೇಳಿ ದೂರ ಆಗಿದ್ದು. ಆದ್ರೂ ಅವನು ನಾಯಿ ತರ ನನ್ನ ಹಿಂದೆ ಬರ್ತಾನೆ ಇದ್ದ. ಅವನನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಗೊತ್ತಾಗ್ದೆ
ಫ್ರೆಂಡ್ಲಿ ಆಗಿರೋಣ ಅಂತ ಹೇಳ್ದೆ. ಅವನು ಒಪ್ಕೊಂಡು ಒಬ್ಬ ಫ್ರೆಂಡ್ ತರ ಮದ್ವೆಗೆ ಬಂದಿದ್ದಾನೆ ಅಷ್ಟೇ. ಅಂದ್ರೆ ಆ ರಿಷಿ ಹೇಳಿದ್ದು ನಿಜಾನೇ ಅಂತಾಯ್ತು. ಆ ರಿಷಿ ನಿನ್ ಜೊತೆ ಸೇರಿ ಡಾನ್ಸ್ ಮಾಡೋದು, ಕ್ಲೋಸ್ ಆಗಿರೋದು ನೋಡಿದ್ರೆ ನನಗ್ಯಾಕೋ ಡೌಟ್ ಬರ್ತಿದೆ ಪ್ರೀತಿ. ಡ್ಯಾಡಿ, ನೀಲ್ ನೋಟಕ್ ಹಾಗೆ ಕಾಣಿಸ್ತಾನೆ ಅಷ್ಟೇ. ಅವನೊಬ್ಬ ಎಮೋಷನಲ್ ಫೂಲ್. ರಿಷಿ ಬಾಯಿ ಬಿಡ್ದಿದ್ದ ಹಾಗೆ, ಯಾರಿಗೂ ನಿಜ ಹೇಳ್ದಿದ್ದ ಹಾಗೆ ಏನ್ ಮಾಡ್ಬೇಕೋ ನನಗ್ ಗೊತ್ತು. ನನ್ಗೂ ರಾಹುಲ್ಗೂ ಮದ್ವೆ ಆಗ್ಬಿಟ್ರೆ ಅವನ್ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಯಾವುದಕ್ಕೂ ಒಳ್ಳೇದು ಅಂದ್ರೆ ಅವನ ವಿಷಯದಲ್ಲಿ ನೀನು ಹುಷಾರಾಗಿರ್ಬೇಕು. ಅವನ ವಿಷಯ ನಾನ್ ನೋಡ್ಕೋತೀನಿ ಡ್ಯಾಡಿ, ಡೋಂಟ್ ವರಿ. ಅಂದ್ರೆ ಕುಟುಂಬದವ್ರೆಲ್ಲರೂ ಸೇರಿ ಮೋಸ ಮಾಡ್ತಿದಾರಾ? ವಾಗ್ದೇವ್ ಅಮ್ಮವ್ರಿಗೆ ನಂಬಿಕೆ ದ್ರೋಹ ಮಾಡ್ತಿದಾರಾ? ಇವರನ್ನ ಬಿಡಬಾರ್ದು. ಈ ವಿಷಯ ಈಗ್ಲೇ ರಾಹುಲ್ ಅವ್ರಿಗೆ ಹೇಳ್ಬೇಕು. ರಾಹುಲ್ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ರಾಹುಲ್ ಅವರೇ, ಈ ಕಣ್ಣೀರ್ ಯಾಕೆ? ಕಣ್ಣು ಮುಂದೆ ಭವಿಷ್ಯ ಕಾಣಿಸ್ತಾ ಇದ್ರು, ಅದನ್ನ ಬದಲಾಯಿಸೋಕಾಗದೆ, ಏನು ಮಾಡೋಕ್ಕೂ ಆಗದೆ ಈ ರೀತಿ ಕಣ್ಣೀರ್ ಬರ್ತಾ ಇದೆ ಸರ್ಸು. ತಾಳಿ ಬೆಲೆ ಗೊತ್ತಿಲ್ಲದೆ ಸ್ವಾರ್ಥಕ್ಕೆ 3 ಗಂಟೆ ಹಾಕದೆ. ಅದಕ್ಕೆ ಅನ್ಸತ್ತೆ ಆ ದೇವರು ಈ ಸಂಬಂಧಕ್ಕೆ ಶಿಕ್ಷೆ ಕೊಡ್ತಿದ್ದಾನೆ, ಜೀವನ ಪೂರ್ತಿ ಅನುಭವಿಸುವಂತ ಶಾಪ ಕೊಟ್ಟಿದ್ದಾನೆ. ನನ್ನ ಭಯದಿಂದ, ನನ್ನ ಹೇಳಿತನದಿಂದ ನಿನಗೆ ನೋವು ಕೊಡ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡು. ಏನ್ ರಾಹುಲ್ ಅವರೇ ಇದು? ಪರಿಸ್ಥಿತಿ ಕಾರಣದಿಂದಾನೇ ಹೊರತು ನೀವು ಬೇಕು ಅಂತ ಮಾಡ್ತಿಲ್ವಲ್ಲ? ನನಗ್ ಗೊತ್ತು. ರಾಹುಲ್ ಅವರೇ, ಈ ಮದ್ವೆ ನಡಿಬಾರ್ದು. ಆ ವಿಷಯ ಹೇಳಕ್ಕಂತಾನೆ ನಿಮ್ಮನ್ನ ಹೊಡ್ಕೊಂಡ್ ಬಂದಿದ್ದು. ಏನ್ ಸರ್ಸು ನೀನ್ ಹೇಳ್ತಿರೋದು? ಹೌದು ರಾಹುಲ್ ಅವರೇ, ಆ ಪ್ರೀತಿ ರಾಹುಲ್, ವಾಣಿ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಅದು ಹೆಡ್ಡೇಕ್ ಅಂದಿದ್ದಕ್ಕೆ ಇವಳು ಕಾಫಿ ತಂದ್ಕೊಟ್ಟಿದ್ದಾಳೆ ಅಷ್ಟೇ. ಓ ಸರಿ, ನೀನ್ ಹೋಗು. ರಾಹುಲ್, ಅಯ್ಯೋ ಓಕೆ? ಯಾ ಮೇಡಮ್. ಮತ್ತ್ಯಾಕೆ ಹೀಗೆ ಡಲ್ ಆಗಿದೆಯಾ ರಾಹುಲ್? ನೋ ಮೇಡಮ್, ಐ ಆಮ್ ಓಕೆ. ಇಲ್ಲ ರಾಹುಲ್, ನೀನು ಏನು ಯೋಚನೆ ಮಾಡ್ತಾ ಇದೀಯ, ಆದರೆ ಹೇಳ್ತಾ ಇಲ್ಲ ಅಷ್ಟೇ. ಶೇರ್ ಮಾಡ್ಕೊಳಕ್ಕಾಗದೇ ಇರೋಂಥ ಪರ್ಸನಲ್ ಆದರೆ ಯು ಕ್ಯಾನ್ ಕೀಪ್ ಇಟ್ ವಿತ್ ಯು. ಬಟ್ ಈ ಡಲ್ನೆಸ್ ನಾಳೆ ಮದ್ವೆಲಿ ಮಾತ್ರ ಕಾಣ್ಕೂಡ್ದು. ಯಾಕೆಂದ್ರೆ ನೀನು ಡಲ್ ಆಗಿದ್ರೆ ನಿನ್ ಡ್ಯಾಡಿ ಹಾಗೇನೆ ಈ ವಾಗ್ದೇವಿ ತನ್ನ ಮಗನಿಗೆ ಬಲವಂತವಾಗಿ ಮದ್ವೆ ಮಾಡ್ತಿದ್ದಾಳೆ ಅಂತ ಎಲ್ಲರೂ ಫೀಲ್ ಮಾಡ್ತಾರೆ. ಏನಿಲ್ಲ ಮೇಡಮ್. ನೋಡು ರಾಹುಲ್, ನಿನ್ನ ಮದ್ವೆ ನಾಳೆ ಹಬ್ಬದ ಹಾಗಿರ್ಬೇಕು. ಯಾರೂ ಮಿಸ್ ಆಗ್ಬಾರ್ದು ಅಂತಾನೆ ದೂರ ಮಾಡಿದ್ದ ನವ್ಯನೂ ಕೂಡ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನಾಳೆ ಬೆಳಗ್ಗೆ ನೀನು ಮದುಮಗ ಆಗಿರ್ತೀಯ. ಒಂದ್ ವೇಳೆ ಗೆಸ್ಟ್ ಜೊತೆ ನಾನು ಬ್ಯುಸಿ ಆಗಿದ್ರೆ ನವ್ಯ ನಿನ್ ಪಕ್ಕದಲ್ಲೇ ಇರ್ತಾಳೆ. ಈ ಮನೆ ಮಗಳಾಗಿ ಎಲ್ಲ ಕೆಲ್ಸಗಳನ್ನು ನಿನ್ನ ಹತ್ರ ಇದ್ದೇ ನೋಡ್ಕೋತಾಳೆ. ಇಟ್ಸ್ ಆಲ್ರೆಡಿ ಲೇಟ್, ಹೋಗಿ ರೆಸ್ಟ್ ತಗೋ. ಗುಡ್ ನೈಟ್. ರಾಹುಲ್ ಹತ್ರ ಮಾತಾಡ್ದ್ಯಾ ತೇಜ? ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ ಡ್ಯಾಡ್. ಇರೋ ಅವಕಾಶನ ಅವನೇ ದೂರ ಮಾಡ್ಕೋತಾ ಇದ್ದಾನೆ. ಅವನಿಂದ ಸರ್ಸು ಜೀವನ ಹಾಳಾಗ್ತಿದ್ಯಾ ಅಂತ ಅವನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ರಾತ್ರಿ ರಾಹುಲ್ ಅವ್ರ ಹತ್ರ ಪ್ರೀತಿ ಅವ್ರ ವಿಷಯ ಹೇಳೋಕ್ಕಾಗ್ಲೇ ಇಲ್ಲ. ಇನ್ ತಡ ಮಾಡಬಾರ್ದು.
ಈ ಸಲ ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಮಂಟಪಕ್ಕೂ ದೃಷ್ಟಿ ತೆಗಿಬೇಕು. ಮಂಟಪಕ್ಕೆ ದೃಷ್ಟಿ ಏನಕ್ಕೆ ಸಿಲ್ಲಿಯಾಗಿ? ಸಿಲ್ಲಿ ಅಲ್ಲ ನವ್ಯ, ಸೀರಿಯಸ್ ಆಗಿ. ಸೋ ಮೆನಿ ಟೈಮ್ಸ್ ಈ ಮದ್ವೆ ಪೋಸ್ಟ್ಪೋನ್ ಆಗಿದ್ಯಲ್ಲ, ಈ ಸಲ ಆದ್ರೂ ಪರ್ಫೆಕ್ಟ್ ಆಗಿ ನಡಿಬೇಕು ಅಂತ ಹೇಳ್ತಿದ್ದೀನಿ. ವಾಟ್ ಯು ಸೇ ಬಿಗ್ ಆಂಟಿ? ಏನೋ ಅಮ್ಮ, ನಿನ್ ಮೇಧಾಶಕ್ತಿಗ್ ತಿಳಿಯೋದು ಸಾಮಾನ್ಯದವ್ರಿಗೆ ತಿಳಿಯಲ್ಲಮ್ಮ. ಇದು ಕಾಮೆಂಟಾ ಕಾಂಪ್ಲಿಮೆಂಟಾ? ದೊಡ್ಡ ಹಿಂಗ್ ಹೇಳಿದ್ರೆ ಖಂಡಿತ ಅವರು ಈ ಮದ್ವೆ ತಡೀತಾರೆ. ಅಯ್ಯೋ, ನಾನು ಅವ್ರ ಹತ್ರ ಮಾತಾಡೋದನ್ನ ವಾಗ್ದೇವಮ್ಮ ನೋಡಿದ್ರೆ ಆಮೇಲೆ ಅಷ್ಟೇ. ಹೋಗ್ಲಿ, ಮಾವನ್ ಹತ್ರ ಹೇಳಿದ್ರೆ. ಹಾ, ಮಾವಂಗ್ ಹೇಳೋದೇ ಸರಿ ಅಂತ ಕಾಣಿಸ್ತಿದೆ. ಯಜಮಾನ್ರೆ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನಮ್ಮ? ಹೇ ವಾಣಿ, ಸಂಗೀತ ದಿನ ಅಷ್ಟು ಆಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಿದ್ದೆ, ಇವತ್ತು ಯಾಕೆ ಸೈಲೆಂಟ್ ಆಗಿದ್ಯಾ? ಏನೋ ಘನಂದಾರಿ ಕೆಲಸ ಮಾಡ್ತಿರೋ ಹಾಗೆ. ಕೆಲಸದವ್ರಿಗಿಂತ ನೀವೇ ಹೆಚ್ಚು ಶ್ರಮ ಪಡ್ತಾ ಇದ್ರೆ ಮತ್ತು ವಾಣಿಗೇನ್ ಕೆಲಸ ಇರುತ್ತೆ? ಆಂಟಿ, ಕುಡಿಯೋಕ್ ನೀರ್ ಬೇಕು. ಹೌದಾ? ಓಕೆ. ನೀನೇನೋ ಹೇಳ್ಬೇಕು ಅಂತಿದ್ಯಲ್ಲಮ್ಮ, ಹೇಳು. ಈ ಮದ್ವೆ. ವಾಣಿ, ಹೋಗಿ ನೀರ್ ತಗೊಂಡ್ ಬಾ. ಸರಿನಮ್ಮ. ಓಕೆನಾ? ಯಾಕೆ ಹೀಗಾಗ್ತಿದೆ? ನಿಜ ಗೊತ್ತಿದ್ರು ಯಾರಿಗೂ ಹೇಳಕ್ಕಾಗ್ತಿಲ್ವಲ್ಲ. ಒಂದ್ ಕಡೆ ಮುಹೂರ್ತಕ್ಕೆ ಸಮಯ ಹತ್ರ ಬರ್ತಿದೆ. ಸಮಯ ಕಳೀತಿದ್ದ ಹಾಗೆ ಭಯ ಹೆಚ್ಚಾಗ್ತಿದೆ. ಮಂಗಳವಾದ್ಯದ ಧ್ವನಿ ಕೇಳ್ತಿದೆ ಅಂದ್ರೆ ಮದ್ವೆ ಶಾಸ್ತ್ರ ಶುರುವಾದ ಹಾಗೇನೆ. ನಿಜ ಗೊತ್ತಿದ್ರು ಹೇಳಕ್ಕಾಗದೆ ಇದ್ರೆ ಪ್ರೀತಿಯವರಿಂದ ಈ ಮನೆ ಮರ್ಯಾದೆ, ವಾಗ್ದೇವಮ್ಮ ಅವ್ರ ಗೌರವ ಎರಡೂ ಒಂದೇ ಸಲ ನಾಶ ಆಗ್ಬಿಡುತ್ತೆ. ಈಗೇನ್ ಮಾಡ್ಲಿ? ಈ ಮದ್ವೆನ ಹೇಗ್ ತಡೀಲಿ? ಋಷಿಯವ್ರ ಹತ್ರನೇ ಮಾತಾಡ್ಬೇಕು. ನಡೆದಿರೋದನ್ನ ನಾನ್ ಹೇಳೋದಕ್ಕಿಂತ ಋಷಿಯವ್ರು ಹೇಳಿದ್ರೇನೆ ಎಲ್ರಿಗೂ ನಂಬಿಕೆ ಬರುತ್ತೆ. ನಾನು ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದೀನಿ? ಬ್ರೇಕಪ್ ಮಾಡ್ಕೊಂಡಿರೋ ಹುಡುಗಿಗೋಸ್ಕರ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀನಿ? ನಮ್ಮ ಪ್ರೀತಿನ ಮರೆತು ಫ್ರೆಂಡ್ಸ್ ಆಗಿರ್ಬೇಕು ಅಂತಲೇ ಅಲ್ವಾ ಈ ಮದುವೆಗೆ ಬಂದಿದ್ದು. ಆದರೂ ಪ್ರೀತಿನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಯಾಕೆ ಫೀಲ್ ಆಗ್ತಿದೆ? ಬೇಡ ಕಣೋ ರಿಷಿ, ಡೋಂಟ್ ಬಿ ಲೈಕ್ ದಿಸ್. ನೀನು ಲವ್ ಸ್ಟೋರಿನ ಒಂದು ಮೆಮೊರಿಯಾಗಿ ನೆನ್ಪಿಟ್ಕೋಬೇಕೇ ಹೊರತು ಅದು ನಿಜ ಆಗೋಕ್ಕೆ ಚಾನ್ಸೇ ಇಲ್ಲ. ಋಷಿಯವರೇ, ಹೇಳು ವಾಣಿ. ಪ್ರೀತಿಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಮರಿಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಕಷ್ಟ ಆಗ್ತಿದೆ, ಆದರೆ ಮರಿಲೇಬೇಕಲ್ವಾ? ಈ ಮದ್ವೆ ನಿಂತು ಹೋಗ್ಲಿ ಅಂತ ಬೇಡ್ಕೋತಿದ್ದೀರಾ? ಪ್ರೀತಿಯವರನ್ನ ಮದ್ವೆ ಮಾಡ್ಕೋಬೇಕು ಅನ್ನಿಸ್ತಿದ್ಯಾ? ಹೌದು ವಾಣಿ, ಪ್ರೀತಿ ಹತ್ರ ಒಂದ್ಸರಿ ಮಾತಾಡ್ಬೇಕು ಅನ್ನಿಸ್ತಿದೆ. ನಮ್ಮ ಮಧ್ಯೆ ಇರೋ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮದುವೆ ಆಗಬೇಕು ಅನ್ನಿಸ್ತಾ ಇದೆ. ಆದರೆ ಅದ್ಯಾವುದು ಸಾಧ್ಯ ಆಗಲ್ಲ ಅಲ್ವಾ? ಯಾಕಾಗಲ್ಲ ಋಷಿಯವರೇ? ನಾನು ಹೇಳ್ದಂಗೆ ಮಾಡಿದ್ರೆ ಖಂಡಿತ ಆಗುತ್ತೆ. ಹೇಳು, ನಾನೇನ್ ಮಾಡಬೇಕು? ನಿಮ್ ಪ್ರೀತಿ ವಿಷಯನ ನೇರವಾಗಿ ವಾಗ್ದೇವಮ್ಮನ ಹತ್ರ ಹೋಗಿ ಹೇಳ್ಬಿಡಿ. ಆಗ ಈ ಮದ್ವೆ ನಿಲ್ಸಿ ನಿಮ್ಮಿಬ್ರ ಜೀವನಕ್ಕೂ ಒಂದ್ ಪರಿಹಾರ ಮಾಡ್ಕೊಡ್ತಾರೆ. ಏನ್ ಮಾತಾಡ್ತಿದ್ಯಾ ವಾಣಿ? ಅವ್ರಿಗೆ ಹೇಳಿದ್ರೆ ಪರಿಹಾರ ಅಲ್ಲ, ಮೊದಲು ನನ್ನ ಪ್ರಾಣ ತೆಗಿತಾರೆ. ಈ ಮದುವೆ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೋ, ಎಷ್ಟು ಫ್ಯೂರಿಯಸ್ ಆಗಿ ವಾರ್ನಿಂಗ್ ಕೊಟ್ರೋ ನಾನು ಕೂಡ ಕೇಳಿದೆ.
ಅಂಥದ್ರಲ್ಲಿ ಈ ಲವ್ ಸ್ಟೋರಿ ಹೇಳಿ ಈ ಮದ್ವೆ ನಿಲ್ಸೋದು ಅಂದ್ರೆ ಸಾವಿಗೆ ಎದುರು ಹೋದ ಹಾಗೆ. ಏನ್ ರಿಷಿ ಅವ್ರೆ ಹೀಗೆ ಹೆದರ್ಕೊಂಡ್ ಮಾತಾಡ್ತಿದ್ದೀರಲ್ಲ? ಅವಕಾಶ ಇದ್ದಾಗ್ಲೂ ಕೂಡ ಬಾಯಿ ಮುಚ್ಕೊಂಡು ಜೀವನ ಪೂರ್ತಿ ನೋವು ಅನುಭವಿಸೋದು ನೀವು ಹುಡುಗರಿಗೆ ಅಭ್ಯಾಸ ಆಗೋಗಿದೆ ಅಲ್ವಾ? ನಿಮ್ ಪ್ರೇಮ ನಿಜ ಆದ್ಮೇಲೆ ಪ್ರೀತಿ ಅವ್ರನ್ನ ಮದ್ವೆ ಆಗ್ಬೇಕು ಅನ್ಕೊಂಡ್ಮೇಲೆ ಯಾಕಿನ್ನೂ ಯೋಚನೆ ಮಾಡ್ತಿದ್ದೀರಾ? ಅದು ಹಾಗಲ್ಲ ವಾಣಿ. ಆಂಟಿ ಬಗ್ಗೆ ಗೊತ್ತಿದ್ದು ಕೂಡ ನಿಮ್ಗೇನು ಗೊತ್ತಿಲ್ಲ, ಅದಕ್ಕೆ ಹೀಗ್ ಮಾತಾಡ್ತಿದ್ದೀರಾ. ವಾಗ್ದೇವಮ್ಮವ್ರ ಆವೇಶ ಕೋಪ ನೋಡಿ ನೀವೇನೇನೋ ಅಂದ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಆದ್ರೆ ಆಲೋಚನೆಯಲ್ಲಿ ಒಳ್ಳೆ ತಂದಲ್ಲಿ ಅವ್ರನ್ನ ಮೀರ್ಸೋರ್ ಯಾರು ಇಲ್ಲ. ಗ್ರಹಣ ಹಿಡ್ದಿರೋ ಹಾಗೆ, ನಿಜ ಗೊತ್ತಾಗ್ದೇ ಇರೋ ಹಾಗೆ ಅವ್ರ ಸುತ್ತ ಕೆಲವು ಜನರು ಸೇರಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರಿಗೆ ಬೇಕಾದ ಹಾಗೆ ಆಡಿಸ್ತಿದ್ದಾರೆ. ನೀವ್ ಹೋಗಿ ಅವ್ರ ಹತ್ರ ನಡೆದಿರೋದನ್ನೆಲ್ಲ ಹೇಳಿ, ಖಂಡಿತ ಅರ್ಥ ಮಾಡ್ಕೋತಾರೆ. ನೀವ್ ಪ್ರೀತಿಸಿರೋ ಹುಡುಗಿನ ಪಡ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇಲ್ಲ. ಅವರಿಗೆ ನಿಜ ಹೇಳೋದ್ರಿಂದ ನಿಮಗ್ ನ್ಯಾಯ ಸಿಗೋದಷ್ಟೇ ಅಲ್ಲ, ಈ ಕುಟುಂಬದ ಮರ್ಯಾದೆ ಪ್ರತಿಷ್ಠೆ ಉಳಿಯುತ್ತೆ. ಹೋಗಿ ರಿಷಿ ಅವರೇ, ಧೈರ್ಯವಾಗಿ ಹೇಳ್ಬಿಡಿ. ಮೇಡಮ್. ಹಾಯ್ ರಿಷಿ. ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಸನಲ್? ಏನದು? ಅದು ಏನೇ ಇದ್ರೂ ಮದ್ವೆ ಆದ್ಮೇಲೆ ಮಾತಾಡ್ಬೋದು ರಿಷಿ. ಈಗ ಹೊರಡು. ಮದುವೆ ಮುಂಚೆನೆ ಹೇಳಬೇಕು ಅಭಿ, ಅದಾದ್ಮೇಲೆ ಹೇಳಿದ್ರು ವೇಸ್ಟ್. ಪ್ಲೀಸ್ ಮೇಡಮ್, ಒಂದ್ಸಾರಿ. ಪರವಾಗಿಲ್ಲಪ್ಪ, ಹೇಳು. ಇಲ್ಲಿ ಎಲ್ಲರೂ ನಮ್ಮವ್ರೆ. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ ನೀವು? ಇದೇ ಸರಿಯಾದ ಸಮಯ, ಹೇಳ್ಬಿಡಿ. ನಾನು ಪ್ರೀತಿ ಫ್ರೆಂಡ್ಸ್ ಅಲ್ಲ ಮೇಡಮ್, ಲವರ್ಸ್. US ಅಲ್ಲಿ ಇದ್ದಾಗ ನಾವಿಬ್ರು ತುಂಬಾನೇ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ವಿ. ತುಂಬಾ ದಿನ ಲಿವ್ ಇನ್ ರಿಲೇಷನ್ ಅಲ್ಲಿ ಕೂಡ ಇದ್ವಿ. ವಾಟ್? ಲಿವಿಂಗ್ ರಿಲೇಷನ್ ಕೂಡನಾ? ನೀವು US ಬಂದಾಗಿನಿಂದ ರೀಸನ್ನೇ ಇಲ್ಲದೆ ನನ್ನ ದೂರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕೆ ಅಂತ ಕೇಳಿದ್ರೆ ಫೈಟ್ ಮಾಡ್ತಿದ್ಲು. ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಲು. ಈಗ ನನಗೆ ಚೀಟ್ ಮಾಡಿ ಈ ಮದುವೆ ಆಗ್ತಾ ಇದ್ದಾಳೆ. ವಾಗ್ದೇವಿ ಅವರೇ, ಇವನು ಮಾತ್ರ ನಂಬೇಡಿ. ಪ್ರೀತಿ ಬಗ್ಗೆ ನಿಮಗೆ ಗೊತ್ತಲ್ಲ, ಇವನು ಬೇಕು ಅಂತಾನೆ ಸುಳ್ಳು ಹೇಳ್ತಿದ್ದಾನೆ. ಇಲ್ಲ ಮೇಡಮ್, ನಾನು ಹೇಳ್ತಿರೋದು ನಿಜ. ನೀನು ಹೇಳಿದ್ ನಿಜನೇ ಆಗಿದ್ರೆ ನಿನ್ನೆವರೆಗೂ ನೀನು ಮೌನವಾಗಿದ್ದು ಅದನ್ನ ಇವತ್ತ್ಯಾಕೆ ಹೇಳ್ತಾ ಇದೀಯ ನೀನು? ನನ್ನ ಹತ್ರ ಬ್ರೇಕಪ್ ಮಾಡ್ಕೊಂಡ್ಮೇಲೆ ಪ್ರೀತಿನ ಮರೆಯೋಕ್ಕಾಗದೆ ಫ್ರೆಂಡ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅದೃಷ್ಟ ಇಲ್ಲ ಅನ್ಕೊಂಡು ಸೈಲೆಂಟ್ ಆಗೋದೆ. ಆದರೆ ಇವತ್ತು ಮಂಟಪ ಮದುವೆ ಓಡಾಟ ಎಲ್ಲ ನೋಡ್ತಿದ್ರೆ ಮನ್ಸಲ್ಲಿ ಏನೋ ಒಂಥರ ಭಯ, ಟೆನ್ಷನ್. ಅದಕ್ಕೆ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ. ಆ ರೀತಿ ನಿನ್ನ ಹತ್ರ ಹೇಳಿಸ್ತಿರೋದು ಯಾರು? ಮೇಡಮ್, ನಿನಗೆ ಹೀಗೆ ಹೇಳು ಅಂತ ಮಾತಾಡು ಅಂತ ಹೇಳಿದ್ದು ಯಾರೋ? ಮಾತಾಡು. ಕೇಳ್ತಿರೋದು ನಿನ್ನೆ. ಆ ಸರಸು ತಾನೆ ನಿನ್ನ ಬಾಯಿಂದ ಈ ಕಥೆ ಎಲ್ಲ ಹೇಳಿಸ್ತಿರೋದು? ಈ ಮನೆ ಒಳಗ್ ಬರೋ ಧೈರ್ಯ ಇಲ್ದೆ ನಿನ್ನ ಅಡ್ಡ ಇಟ್ಕೊಂಡು ಆಟ ಆಡ್ತಿದ್ದಾಳ ಅವಳು. ನೀವೆಲ್ಲ ಎಷ್ಟು ಪ್ಲಾನ್ ಮಾಡಿದ್ರು ಈ ಮದುವೆ ಮಾತ್ರ ನಿಲ್ಲೋದಿಲ್ಲ. ಅಯ್ಯೋ, ಏನಮ್ಮ ಇದು? ಅವ್ರು ನಿಜ ಹೇಳ್ತಿದ್ರು ಅರ್ಥ ಮಾಡ್ಕೊಳ್ತಿಲ್ವಲ್ಲ. ಮೇಡಮ್, ಸರ್ಸು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಹೇಳದ್ನ ನಂಬಿ ಮೇಡಮ್, ಪ್ಲೀಸ್. ಇವನ ಹತ್ರ ಮಾತ್ಯಾಕಂಟಿ? ಇಂಥವನ್ನ ಮದ್ವೆ ಕರಿಬೇಡ ಅಂತ ಹೇಳಿದ್ರು ಪ್ರೀತಿ ನನ್ನ ಮಾತು ಕೇಳದೆ ಇನ್ವೈಟ್ ಮಾಡಿದಾಳೆ. ಇವಾಗ ನೋಡಿ ಇಶ್ಯೂ ಕ್ರಿಯೇಟ್ ಮಾಡ್ತಿದ್ದಾನೆ. ನಡೆಯೋ ಹೊರಗೆ. ಅಭಿ, 1 ನಿಮಿಷ.
ಕೆಲವೇ ನಿಮಿಷಕ್ಕೆ ಮದುವೆ ಮುಹೂರ್ತ ಇದ್ರು ಇಷ್ಟು ಜನರ ಮುಂದೆ ಇಷ್ಟು ಧೈರ್ಯವಾಗಿ ಹೇಳ್ತಿದ್ದಾನಂತಂದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅದಕ್ಕೆ ನಿಜಾನೋ ಸುಳ್ಳೋ ತಿಳ್ಕೊಂಡ್ರೆ ಒಳ್ಳೇದು. ಆ ಹುಡುಗಿ ಆಡಿಸ್ತಿರೋ ಗೊಂಬೆ ಇವನು. ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಕುತ್ತಿಗೆ ಹಿಡಿದು ತಳ್ಳೋದು ಬಿಟ್ಟು ಆಧಾರ ಅಂತೆ ಎನ್ಕ್ವೈರಿ ಅಂತೆ ಯಾಕೆ? ನಿಜಾನೋ ಸುಳ್ಳೋ ತಿಳ್ಕೊಳ್ಳೋದು ತಪ್ಪೇನೂ ಅಲ್ಲ. ರಿಷಿ, ನೀನ್ ಹೇಳಿದ್ದು ನಿಜ ಅಂತ ನಿರೂಪಿಸ್ಕೊಳ್ಳೋಕೆ ಆಧಾರ ಏನಾದ್ರೂ ಇದೆಯಾ? ಆಧಾರ ಅಂದ್ರೆ ಫೋಟೋಸ್ ಇದೆ ಸರ್. ನೋಡಿ. ಎಲ್ರೂ ನೋಡಿ, ಇದೇ ನನ್ನ ಹತ್ರ ಇರೋ ಆಧಾರ. ನೋಡಿ ಮೇಡಮ್. ಇಂಥ ಫೇಕ್ ಫೋಟೋಸ್ ಎಲ್ಲ ವಿತಿನ್ ಸೆಕೆಂಡ್ ಅಲ್ಲಿ ಎಷ್ಟು ಕ್ರಿಯೇಟ್ ಮಾಡಬಹುದು. ಅದು ದೊಡ್ಡ ಕಷ್ಟ ಏನೂ ಅಲ್ಲ. ಅದೇನೋ ಸಾಲಿಡ್ ಪ್ರೂಫ್ ಅನ್ನೋ ಹಾಗೆ ನೋಡ್ತಿರಲ್ಲ. ಇವೆಲ್ಲ ನಿಜವಾದ ಫೋಟೋಸ್ ಅಂಕಲ್. ಮೇಡಮ್, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಟೆಸ್ಟ್ ಮಾಡಿ ನೋಡಿ. ಫೇಕ್ ಅಂತ ಪ್ರೂವ್ ಆದ್ರೆ ನೀವ್ ಯಾವುದೇ ಶಿಕ್ಷೆ ಕೊಟ್ರು ನನ್ಗೆ ಓಕೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇದ್ರು US ಅಲ್ಲಿ ಕಾಮನ್ ಫ್ರೆಂಡ್ಸ್ಗೆ ನಮ್ಮ ರಿಲೇಷನ್ ಬಗ್ಗೆ ಗೊತ್ತು. ಬೇಕು ಅಂದ್ರೆ ಇವಾಗಲೇ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ. ಪ್ಲೀಸ್ ಮೇಡಮ್, ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು. ಪ್ರೀತಿ ಪ್ರೀತಿ ಏನಾಯ್ತು ಆಂಟಿ? ಪ್ರೀತಿ, ನೀನು ರಿಷಿನ ಲವ್ ಮಾಡಿದ್ಯಾ? ಅವನ ಜೊತೆಲಿ ಲೀವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಇದ್ಯಾ? ಕೇಳ್ತಿರೋದು ನಿನ್ನೆ. ಏನ್ ವಾಗ್ದೇವಿ ಹಾಗ್ ಮಾತಾಡ್ತಿದ್ಯಾ? ಪ್ರೀತಿ ಬಗ್ಗೆ ನಿನ್ಗೆ ಗೊತ್ತು ಅಲ್ವಾ? ಪ್ರಿಯಾ ನೀನ್ ಹೇಳು ಪ್ರೀತಿ. ಹೌದಾ ಆಂಟಿ? ಸರಸ್ಸು ನನಗೆ ಹೇಳಬೇಕು ಅನ್ಕೊಂಡಿದ್ದು ಈ ವಿಷಯದ ಬಗ್ಗೆನಾ? ರಿಷಿನ ನಾನು ಲವ್ ಮಾಡಿದ್ದೆ, ಆದ್ರೆ ಅವ್ನ್ ಬಿಹೇವಿಯರ್ ಇಷ್ಟ ಆಗದೆ ಬ್ರೇಕಪ್ ಹೇಳಿದ್ದೆ. ಆಗ್ಲೇ ನೀವು US ಬಂದಿದ್ದು, ನಿಮ್ ಜೊತೆ ಸೇರಿ ವರ್ಕ್ ಮಾಡೋದು ಸ್ಟಾರ್ಟ್ ಆಯ್ತು. ರಾಹುಲ್ಗೆ ಹೇಳಿ ನೀವು ಮದ್ವೆಗೆ ಒಪ್ಸಿದ್ರಿ.
ನಾನು ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಇಂದ ಇಲ್ಲಿಗೆ ಬಂದೆ. ಅಷ್ಟು ರೆಸ್ಪೆಕ್ಟ್ ಇರೋಳೆ ಆಗಿದ್ರೆ ನಮ್ಮ ಮೇಡಮ್ ಹತ್ರ ಈ ವಿಷಯನ ಯಾಕೆ ಮುಚ್ಚಿಟ್ಟೆ? ಅದನ್ನ ನೆನ್ಪು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಿಲ್ಲ. ಮೇಡಮ್, ನಿಮ್ಮ ಮಾತಿನ ಮೇಲಿರೋ ಗೌರವದಿಂದ ನಾನು ಪ್ರೀತಿ ಕುತ್ತಿಗೆಗೆ ತಾಳಿ ಕಟ್ತೀನಿ. ಮದುವೆ ಆದ್ಮೇಲೆ ಇವಳು ಮನಸ್ಸು ಬದಲಾಗಲ್ಲ ಅನ್ನೋ ನಂಬಿಕೆ ಏನು? ಇವಳು ನನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಒಂದು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡದಿರೋ ವ್ಯಕ್ತಿ ಜೊತೆ ಲೈಫ್ ಟೈಮ್ ಹೇಗೆ ಬದುಕಬೇಕು ಅಂತ ನೀವೇ ಹೇಳಿ ಮೇಡಮ್. ರಾಹುಲ್, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ನೀನೇ ಬೇರೆ, ರಿಷಿನೇ ಬೇರೆ. ನಾನು ನಿನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ರಾಹುಲ್. ಶಟ್ ಅಪ್ ಪ್ರೀತಿ, ಶಟ್ ಅಪ್ ಪ್ರೀತಿ. ನೀವೇ ಹೇಳಿ ಮೇಡಮ್, ನಾನು ಏನ್ ಮಾಡ್ಲಿ? ಇನ್ನೇನ್ ಹೇಳ್ತಾಳೆ ರಾಹುಲ್? ನಿನ್ ಭವಿಷ್ಯಕ್ಕಿಂತ ಅವಳಿಗೆ ಕೊಟ್ಟಿರೋ ಮಾತೇ ಮುಖ್ಯ. ನಿನ್ ಸಂತೋಷಕ್ಕಿಂತ ಅವಳಿಗೆ ಓದಿರೋ ಸೊಸೆನೇ ಮುಖ್ಯ. ಯಾರ ಅಡ್ಡ ಬಂದ್ರು ಮದುವೆ ಮಾಡ್ತೀನಿ ಅಂತ ಶಪಥ ಮಾಡಿದಾಳಲ್ವಾ?